ಈ ಮುದ್ರೆಯಲ್ಲಿ ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸಿದಾಗ ಈ ಮುದ್ರೆಯಲ್ಲಿ ನೀವು ಅಭ್ಯಾಸ ಮಾಡಿದರೆ ವಿಟಮಿನ್ ಸಿ ಮತ್ತು ವಿಟಮಿನ್ B12 ಮತ್ತು ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಸೂರ್ಯ ಮುದ್ರೆ ಅಂತ ಕರೀತಾರೆ. ಉಂಗುರ ಬೆರಳನ್ನು ಮಾಡಿ ಅದರ ಮೇಲೆ ಹೆಬ್ಬೆರಳನ್ನು ಈ ರೀತಿ ಸ್ಪರ್ಶ ಮಾಡೋದು. ಚರ್ಮಕ್ಕೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳನ್ನು ಒದಗಿಸುವುದರ ಮೂಲಕ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸತಕ್ಕಂಥ ಮುದ್ರೆಗಳನ್ನು ನೋಡೋಣ. ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಮುದ್ರೆ ಅಂತ ಹೇಳಿದ್ರೆ ಅಪಾನ ಮುದ್ರೆ. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸಿದಾಗ ಈ ಮುದ್ರೆಗೆ ಅಪಾನ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಕಪಾಲಭಾತಿ, ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡಬೇಕು. ಒಂದು 5 ನಿಮಿಷ ಕಪಾಲಭಾತಿ, ಒಂದು 5 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಈ ಮುದ್ರೆಯಲ್ಲಿ ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ಸಂಪೂರ್ಣವಾಗಿ ಬೆವರಿನ ಮೂಲಕ, ಮೂತ್ರದ ಮೂಲಕ, ಮಲವಿಸರ್ಜನೆ ಮೂಲಕ ಹೊರಗಡೆ ಹೋಗಿ ಚರ್ಮದ ಕಾಂತಿ ವೃದ್ಧಿಯಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಡಿಟಾಕ್ಸ್ ಮಾಡ್ತಕ್ಕಂಥ ಮುದ್ರೆ. ಇನ್ನು ಚರ್ಮಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ಒದಗಿಸ್ಬೇಕಲ್ಲ, ಚರ್ಮಕ್ಕೆ ಬೇಕಾಗಿರುವ ಎಲ್ಲ ಪೋಷಕ ಸತ್ವಗಳನ್ನು ಒದಗಿಸೋದ್ರ ಮೂಲಕ ಅದಕ್ಕೆ ಬೇಕಾದ ವಿಟಮಿನ್ಸ್ಗಳು, ಮಿನರಲ್ಸ್ಗಳು, ಫೈಬರ್ನ ಅಂಶ ಆಗಿರ್ಬೋದು, ಹಾಗೂ ಅದಕ್ಕೆ ಬೇಕಾಗಿರುವ ಆಂಟಿ ಆಕ್ಸಿಡೆಂಟನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಕಾರ್ಯವನ್ನು ಮಾಡ್ತಕ್ಕಂಥ ಮುದ್ರೆಗೆ ಪ್ರಾಣಮುದ್ರೆ ಅಂತ ಕರೀತಾರೆ. ಆ ಪ್ರಾಣಮುದ್ರೆಯನ್ನು ಮಾಡೋದು ಹೇಗೆ? ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸೋದು. ಈ ಮುದ್ರೆಯಲ್ಲೂ ಸಹ ಕಪಾಲಭಾತಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಚರ್ಮಕ್ಕೆ ಪ್ರಾಣಶಕ್ತಿಯ ಪೋಷಣೆ, ಪೋಷಕ ಸತ್ವಗಳ ಪೋಷಣೆ ಸಮರ್ಪಕವಾಗಿ ಆಗಿ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ. ವಿಟಮಿನ್ ಸಿ ಮತ್ತು ವಿಟಮಿನ್ B12 ಮತ್ತು ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶ, ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಫೈಬರ್ನ ಅಂಶ, ಆಂಟಿ ಆಕ್ಸಿಡೆಂಟ್ ಉತ್ಪತ್ತಿಯಾಗಲಿಕ್ಕೆ, ಸಕ್ರೇಷನ್ ಆಗಲಿಕ್ಕೆ ಇದು ಉತ್ತಮವಾದ ಪರಿಣಾಮಕಾರಿಯಾದ ಮುದ್ರೆ ಪ್ರಾಣಮುದ್ರೆ. ಇನ್ನು ಇದಾದ ಮೇಲೆ ಮತ್ತೊಂದು ಮುದ್ರೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮುದ್ರೆ ಯಾವುದು ಅಂತ ಹೇಳಿದ್ರೆ ಸೂರ್ಯ ಮುದ್ರೆ ಅಂತ ಕರೀತಾರೆ. ಉಂಗುರ ಬೆರಳನ್ನು ಮಾಡಿ ಅದರ ಮೇಲೆ ಹೆಬ್ಬೆರಳನ್ನು ಈ ರೀತಿ ಸ್ಪರ್ಶ ಮಾಡೋದು. ಈ ರೀತಿ ಈ ಮುದ್ರೆಯನ್ನು ಮಾಡೋದ್ರಿಂದ ಪಿತ್ತ ಏನಾಗುತ್ತಂದ್ರೆ ಸಹಜ ಸ್ಥಿತಿಗೆ ಬರ್ತದೆ. ಆದರೆ ಅತಿಯಾದ ಹೈಪರ್ ಅಸಿಡಿಟಿ ಇರ್ತಕ್ಕಂಥವ್ರು ಈ ಮುದ್ರೆಯನ್ನು ಮಾಡಬೇಡಿ. ಒಬೆಸಿಟಿ, ಬೊಜ್ಜು ಇರ್ತದೆ, ಬೊಜ್ಜು ಜಾಸ್ತಿಯಾಗಿ ಸುತ್ತಲೂ ಕುತ್ತಿಗೆ ಸುತ್ತಲೂ ಕಪ್ಪಾಗಿರುತ್ತೆ, ಮೈಯೆಲ್ಲ ಕಪ್ಪಾಗಿರುತ್ತೆ, ಬೊಜ್ಜು ಜಾಸ್ತಿ ಆದವ್ರು ಮಾತ್ರ ಈ ಸೂರ್ಯ ಮುದ್ರೆಯನ್ನು ಮಾಡಿ. ಈಗಾಗಲೇ ಪಿತ್ತ ಪ್ರಕೋಪ ಆಗಿತ್ತಂದರೆ ಮಾಡಬೇಡಿ. ಈ ಮುದ್ರೆಯಲ್ಲಿ ಕಪಾಲಭಾತಿ 1 ನಿಮಿಷ, ಅನುಲೋಮ ವಿಲೋಮ 1 ನಿಮಿಷ, ಈ ಸೂರ್ಯ ಮುದ್ರೆಯಲ್ಲಿ 1 ನಿಮಿಷಕ್ಕಿಂತ ಹೆಚ್ಚಿಗೆ ಬೇಡ ಮಾಡೋದ್ರಿಂದ ಒಬೆಸಿಟಿಯಿಂದ ಬಂದಿರತಕ್ಕಂಥ ಆ ಒಂದು ಚರ್ಮದ ಕಾಂತಿಯ ಸಮಸ್ಯೆಗಳು, ಕಪ್ಪು, ಬಂಗು, ಪಿಗ್ಮೆಂಟೇಷನ್ ಅಂತಕ್ಕಂಥ ಸಮಸ್ಯೆಗಳೇನಿದಾವಲ್ಲ, ಡಾರ್ಕ್ ಸರ್ಕಲ್ಗಳು ಅಂತ ಏನು ಹೇಳ್ತಾರಲ್ಲ, ಮತ್ತು ಚರ್ಮದಲ್ಲಿ ರಿಂಕಲ್ಸ್ಗಳಾಗ್ತಕ್ಕಂಥ ಸಮಸ್ಯೆಗಳು, ಇವೆಲ್ಲವನ್ನು ಕೂಡ ಇದು ಸರಿಪಡಿಸುತ್ತೆ ಸೂರ್ಯ ಮುದ್ರೆ. ಆದರೆ ಪಿತ್ತ ಇರ್ತಕ್ಕಂಥವ್ರು, ತೆಳ್ಳಗಿರ್ತಕ್ಕಂಥವ್ರು ಇದನ್ನು ಮಾಡಬಾರ್ದು. ಒಬೆಸಿಟಿ ಇರ್ತಕ್ಕಂಥವ್ರು ಸೂರ್ಯ ಮುದ್ರೆ ಮಾಡ್ಬೋದು. ಪಿತ್ತ ಇರ್ತಕ್ಕಂಥವ್ರು ಪ್ರಾಣಮುದ್ರೆ, ಅಪಾನ ಮುದ್ರೆ ಇವನ್ನು ಮಾಡ್ಬೋದು. ಯಾವುದೇ ಪ್ರಕೃತಿ, ವಾತ, ಪಿತ್ತ, ಕಫ ಇರ್ತಕ್ಕಂಥವ್ರು ಈ ಪ್ರಾಣಮುದ್ರೆ, ಈ ಅಪಾನ ಮುದ್ರೆ, ಪ್ರಾಣಮುದ್ರೆಯನ್ನು ಮಾಡ್ಬೋದು. ಆದರೆ ಸೂರ್ಯ ಮುದ್ರೆಯನ್ನು ಮಾತ್ರ ಕಫ ಪ್ರಕೃತಿ ಇರ್ತಕ್ಕಂಥವ್ರು, ಒಬೆಸಿಟಿ ಇರ್ತಕ್ಕಂಥವ್ರು ಮಾಡ್ಬೋದು. ಇನ್ನು ಇದಾದ ಮೇಲೆ ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ, ಮುಖದ ಒಂದು ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತೊಂದು ಕುಂಭಕ ಪ್ರಾಣಾಯಾಮವನ್ನು ಹೇಳ್ಕೊಡ್ತಾನೆ. ಅದೇನೆಂದರೆ ಉಸಿರು ತೆಗೆದುಕೊಳ್ಳಿ, ಉಸಿರನ್ನ ಒಳಗಡೆ ಇಟ್ಕೊಳ್ಳಿ, ಒಳಗಡೆ ಇಟ್ಕೊಂಡು ಮೂಗನ್ನು ಮುಚ್ಚಿ ಈ ರೀತಿ ಗಲ್ಲ ಉಬ್ಬಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಉಸಿರು ಒಳಗಡೆನೇ ಇರ್ತದೆ, ಅದನ್ನು ಹೊರಗಡೆ ತಳ್ಳತಕ್ಕಂಥ ಪ್ರಯತ್ನ ಮಾಡ್ತಿರ್ತೀವಿ. ಆದರೆ ಮೂಗು ಬಾಯಿ ಮುಚ್ಚಿರೋದ್ರಿಂದ ಅವೆಲ್ಲ ಕಿವಿಲಿ ಒಂಥರ ಪಟ್ ಅಂತ ಶಬ್ದ ಬರ್ತದೆ ನೋಡ್ರಿ. ಹೀಗೆ ಮಾಡಿದಾಗ ಮುಖದ ಎಲ್ಲ ಸೂಕ್ಷ್ಮ ನರಗಳಿಗೆ ರಕ್ತ ಸಂಚಾರ ಸರಿಯಾಗಿ ಅಲ್ಲಿ ಸ್ಕಿನ್ ಸೆಲ್ಸ್ಗಳನ್ನು ಅದು ಡ್ಯಾಮೇಜ್ ಆಗದಂತೆ ತಡಿಲಿಕ್ಕೆ, ಸರ್ಕ್ಯುಲೇಷನನ್ನು ಸಂಪೂರ್ಣವಾಗಿ ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಕ್ರಿಯಾಶೀಲಗೊಳಿಸಿ ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ
ಇಂತಹ ಈ ಮುದ್ರೆಗಳನ್ನು ಮಾಡಿ ಜೊತೆಗೆ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದ್ರ ಮೂಲಕ ನಮ್ಮ ಚರ್ಮದ ಕಾಂತಿಯನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.